ನೋಡಿ ಫ್ರೆಂಡ್ಸ್, ನಾಳೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ನೆನೆಯಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ನೆನೆಯೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಲೇಟಾಗಿ ನೆನೆಹಾಕ್ತಿದ್ದೀನಿ. ದೋಸೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ ಫ್ರೆಂಡ್ಸ್. ಅಂದರೆ ದೋಸೆ ಹಾಕೋಕ್ಕೆ ಈ ಚಟ್ನಿ ಸಪ್ರೇಟ್ ಮಾಡ್ಕೋಬೇಕಾಗುತ್ತಲ್ಲ, ಅದು ಇಂಗ್ರೀಡಿಯೆಂಟ್ಸ್ ಬೇರೆಯೇ. ಇದು ದೋಸೆಗೆ ಹಿಟ್ಟು ಹೇಗೆ ತಯಾರಿಸಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇಷ್ಟು ಮೆಂತ್ಯ ಹಾಕಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಕಡಲೆಬೇಳೆ 1/4 ಗ್ಲಾಸ್ ಹಾಕಿದರೆ ಸಾಕು. ಹಾಗೆ ದಪ್ಪ ಅವಲಕ್ಕಿ ಅಂತಾರಲ್ವ, ಅದು 1/4 ಗ್ಲಾಸ್ ಹಾಕಿದರೆ ಸಾಕು ಫ್ರೆಂಡ್ಸ್. ಇವಿಷ್ಟನ್ನು ಸರಿಯಾದ ಅಳತೆಯಲ್ಲಿ ತೊಗೊಂಡು ಕ್ಲೀನ್ ಮಾಡಿಬಿಟ್ಟು ತೊಳೆದು ನೆನೆಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲದನ್ನೂ ಮಿಕ್ಸ್ ಮಾಡಿಬಿಟ್ಟು ತೊಳೆಯೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಪ್ರಿಪೇರ್ ಮಾಡ್ತಾಯಿಲ್ಲ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಸೊ ಹಿಟ್ಟು ತಯಾರಿಸೋಕ್ಕೆ, ದೋಸೆ ಹಿಟ್ಟು ತಯಾರಿಸೋಕ್ಕೆ ಇವನ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 2 ರಿಂದ 3 ಸಲ ಕ್ಲೀನಾಗಿ ತೊಳೆದ್ಬಿಟ್ರೆ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ತೊಳೆದು ಇಟ್ಕೊಳ್ತಿದ್ದೀನಿ. ನಾಳೆ ದೋಸೆ ಅದರಲ್ಲಿ ಚಟ್ನಿ ಮಾಡ್ಕೊಂಡು ಬಾರಿಸೋದೆ. ಏನಕ್ಕೆ ಅಂದರೆ ಫ್ರೆಂಡ್ಸ್, ವೀಕಲ್ಲಿ ಒಂದು ಸಲ ಅಥವಾ ಯಾವಾಗಾದರೂ ಒಂದು ಸಲ ಮಾಡಿದ್ರೆ ಟೇಸ್ಟ್ ಚೇಂಜ್ ಅನಿಸುತ್ತೆ. ದಿನ ಅದೇ ರೈಸು ರೊಟ್ಟಿ ಹಾಗೆ ಡೈಲಿ ರೆಗ್ಯುಲರಾಗಿ ಮಾಡೋ ಅಡುಗೆಗಿಂತ ಸ್ವಲ್ಪ ಇದು ಡಿಫ್ರೆಂಟ್ ಅನಿಸುತ್ತಲ್ಲ. ಸೊ ಅದಕ್ಕೆ ನಾಳೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ದೋಸೆ ಅಂದರೆ ನಾರ್ಮಲ್ ದೋಸೆ ಬಿಟ್ಟರೆ ಇನ್ನು ಬೇರೆ ಬೇರೆ ದೋಸೆಗಳು ಟೈಪ್ಸ್ ಇರ್ತಾವಲ್ಲ ಫ್ರೆಂಡ್ಸ್, ಅದು ಯಾವುದಾದ್ರೂ ನಿಮಗೆ ಗೊತ್ತಿದೆ ಅಂದರೆ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ನೆನೆಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. 3 to 4 ಅವರ್ಸ್ ನೆಂದರೆ ಸಾಕು, ದೋಸೆ ಹಿಟ್ಟು ರೆಡಿ ಆಗುತ್ತೆ. ಅಂದರೆ ಮಿಕ್ಸಿಗೆ ಹಾಕಿ ರೆಡಿ ಮಾಡಬೇಕಾಗುತ್ತೆ. 3 to 4 ಅವರ್ಸ್ ನೆನೆಹಾಕಿದರೆ ಸಾಕು. ಕೆಲವೊಬ್ರು ಮಾರ್ನಿಂಗ್ ನೆನೆಹಾಕಿಟ್ಬಿಟ್ಟು ನೈಟ್ವರೆಗೂ ನೆನೆಹಾಕಿಡ್ತಾರೆ, ಹಂಗೂ ಇಡ್ಬೋದು. ಬಟ್ ಇವತ್ತು ನನಗೆ ನೆನಪಾಗಿರಲಿಲ್ಲ, ಸೊ ಅದಕ್ಕೆ ಇವಾಗ ನೆನೆಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ನೈಟ್ ಒಂದು 9-9:30 ಮಿಕ್ಸಿಗೆ ಹಾಕಿಟ್ಬಿಟ್ಟು ಬೆಳಗ್ಗೆ ಮಾಡ್ಬೋದು ದೋಸೆನ. ದೋಸೆ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನೈಟ್ ಫುಲ್ಲು ಹಂಗೆ ಬಿಟ್ಬಿಟ್ಟು ಮಾರ್ನಿಂಗು ಅದನ್ನು ದೋಸೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ಮಾಡಿರೋ ದೋಸೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಆಯಿತು ಫ್ರೆಂಡ್ಸ್, ಎಲ್ಲ ದೋಸೆ ಮಾಡೋದಾಯಿತು. ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ತಟ್ಟೆಲಿ ಇಟ್ಕೊಂಡು ತಿಂತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇದ್ರ ಜೊತೆ ಕೆಂಪು ಚಟ್ನಿ ಮಾಡಿದೆ. ಆಮೇಲೆ ಮೆಣಸಿನ್ಕಾಯಿ ಅಂದರೆ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಇದೇ ಜಾಸ್ತಿ ಆಗೋಗುತ್ತೆ, ಆಮೇಲೆ ಅದು ಇದು 2 ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಚಟ್ನಿನೇ ಅಡ್ಜಸ್ಟ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.